ನಮಸ್ಕಾರ. ನನಗೆ ತುಂಬಾ ಜನ ಕಸ್ಟಮರ್ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ಬಿ ಖಾತಾ ಪ್ರಾಪರ್ಟಿ ತಗೊಳ್ಬೋದಾ, ಬಿ ಖಾತಾ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದಾ ಅಂತ ಕೇಳ್ತಾ ಇರ್ತಾರೆ. ಸೊ ನಾನು ಹೇಳುವಂತ ಪಾಯಿಂಟ್ಸ್ ಗಳನ್ನ ನೀವು ಗಮನಕ್ಕೆ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಬಿ ಖಾತಾ ಪ್ರಾಪರ್ಟಿ ತಗೊಳ್ಬಹುದು. ಪಾಯಿಂಟ್ ನಂಬರ್ 1, ನೀವು ತಗೊಳ್ಳುವಂತ ಪ್ರಾಪರ್ಟಿ ಡಿಸಿ ಕನ್ವರ್ಷನ್ ಆಗಿದೆಯಾ ಇರುವಂತ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದ್ರೆ ಬಿ ಖಾತಾದಿಂದ ಈ ಖಾತಾ ಟ್ರಾನ್ಸ್ಫರ್ ಆಗಿದೆಯಾ, ಈ ಖಾತಾ ಇದೆಯಾ ಇಲ್ವಾ ಅನ್ನೋದನ್ನ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 3, ಆಲ್ರೆಡಿ ಪ್ರೆಸೆಂಟ್ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಇಲ್ವಾ ಅಂತ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 4 ತುಂಬಾ ಇಂಪಾರ್ಟೆಂಟ್, ನೀವು ತಗೊಳ್ಳುವಂತ ಲೊಕೇಶನ್ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂಡ್ ಡೆವಲಪ್ಮೆಂಟ್ ಹೇಗಿದೆ, ವಾಸಕ್ಕೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳು ಆ ಬಡಾವಣೆಯಲ್ಲಿ ಇದೆಯಾ ಅನ್ನೋದನ್ನ ಪಕ್ಕ ಕನ್ಫರ್ಮ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಇರಬಹುದು, ವಾಟರ್ ಸೋರ್ಸ್ ಇರಬಹುದು, ಡ್ರೈನೇಜ್ ಇರಬಹುದು, ಎಲ್ಲವೂ ಪಕ್ಕ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ತಗೊಳ್ಳುವಂತ ಪ್ರಾಪರ್ಟಿಗೆ ಬ್ಯಾಂಕ್ ಲೋನ್ ಸಿಗುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಪ್ರೈವೇಟ್ ಬ್ಯಾಂಕ್ ಆದ್ರೂ ಪರವಾಗಿಲ್ಲ, ಬ್ಯಾಂಕ್ ಲೋನ್ ಸಿಗುತ್ತಾ ಇಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲ ಪಾಯಿಂಟ್ಸ್ ಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಬಿ ಖಾತಾ ಪ್ರಾಪರ್ಟಿನ ಪರ್ಚೇಸ್ ಮಾಡಬಹುದು. ನೀವೇನಾದ್ರೂ ನಾರ್ತ್ ಬೆಂಗಳೂರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ, ಮನೆ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ದಯವಿಟ್ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ ಕಾಲ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ತರ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.